ದಿನೇ ದಿನೇ ಇವರು ಜನಗಳ ಮೇಲೆ ಮಾಡ್ತಾ ಇರೋಂಥ ದೌರ್ಜನ್ಯ ತುಂಬಾ ಆಗ್ತಾ ಇದೆ ನೋಡಿ. ನಮ್ಮ ಕಾರು ನಮ್ಮನೆ ಮುಂದೆ ನಿಲ್ಸ್ಕೊಳ್ಳೋದಕ್ಕೆ ಇವ್ರಿಗೆ ವರ್ಷಕ್ಕೊಂದ್ಸಲ 25,000 ರೂಪಾಯಿ ಅಷ್ಟು ಪಾರ್ಕಿಂಗ್ ಚಾರ್ಜಸ್ ಕೊಡ್ಬೇಕಂತೆ. ಇದು ಯಾವ ಲೆಕ್ಕದಲ್ಲಿ ಅಂತ ಅರ್ಥ ಆಗ್ತಲ್ಲ. ಇವರು ನಾವು ಪಾರ್ಕಿಂಗ್ ಮಾಡೋದಕ್ಕೆ ಏನ್ ಫೆಸಿಲಿಟೀಸ್ ಕೊಟ್ಟಿದ್ದಾರೆ ಅಂತ ಅರ್ಥ ಆಗ್ತಲ್ಲ. ವರ್ಷಕ್ಕೊಂದ್ಸಲ ಇವ್ರಿಗೆ 25,000 ರೂಪಾಯಿ ಪಾರ್ಕಿಂಗ್ ಚಾರ್ಜಸ್ ಕೊಡುವಂತ ವ್ಯವಸ್ಥೆ ಇವ್ರು ನಮ್ಗೆ ಏನ್ ಮಾಡ್ಕೊಡ್ತಾ ಇದ್ದಾರೆ ಈ ಸರ್ಕಾರದವರು. ಇವ್ರು ಬಂದಾಗಿಂದ ಬರೀ ಜನಗಳ ಮೇಲೆ ದೌರ್ಜನ್ಯನೇ ಆಯ್ತು. ಎಲ್ಲಿ ದುಡ್ಡು ಸಿಕ್ಕುತ್ತೆ, ಎಲ್ಲಿ ದುಡ್ಡನ್ನ ವಸೂಲಿ ಮಾಡ್ಬೋದು ಅನ್ನೋದೇ ಆಯ್ತು ಇವ್ರದ್ದು. ಇವ್ರೇನ್ ನಮ್ ಕಾರ್ಗೆ ಏನ್ ಪ್ರೊಟೆಕ್ಷನ್ ಕೊಡ್ತಾರಾ, ಅಥವಾ ಬಿಸಿಲು ಮಳೆಗಳಿಂದ ಏನು ತೊಂದರೆ ಆಗದೆ ಇರೋ ತರ ಏನಾದ್ರು ಪ್ರೊಟೆಕ್ಷನ್ ಕೊಡ್ತಾರಾ, ಅಥವಾ ನಿಲ್ಸೋದಕ್ಕೆ ಒಂದು ಶೇಡ್ ಮಾಡ್ಕೊಡ್ತಾರ, ಒಂದು ಪಾರ್ಕಿಂಗ್ ಜಾಗ ವ್ಯವಸ್ಥೆ ಮಾಡ್ಕೊಡ್ತಾರ. ಫಸ್ಟು ಆ ರೋಡ್ನ ಸರಿ ಮಾಡ್ತಾ ಇಲ್ಲ ಇವರು. ಇವತ್ತಿಗೂ ನೋಡಿ, ನಾನು ಇವಾಗ್ಲೂ ಹೇಳ್ತೀನಿ, ಯಶವಂತಪುರ ಇಂದ ಸದಾಶಿವನಗರ ಪೊಲೀಸ್ ಸ್ಟೇಷನ್ಗೆ ಹೋಗೋ ರೂಟಲ್ಲಿ ಇವಾಗ್ಲೂ 3 ಗುಂಡಿ ಇದೆ. ಫಸ್ಟು ಆ ಗುಂಡಿ ಮುಚ್ಚಲಿ ಇವ್ರೇನು ಫಾರಿನ್ ಅನ್ಕೊಂಡ್ಬಿಟ್ಟಿದ್ದಾರೆ. ಫಾರಿನಲ್ಲಿ ಹೆಂಗ್ ಚಾರ್ಜಸ್ ಪಾರ್ಕಿಂಗ್ ಚಾರ್ಜಸ್ ಹಾಕ್ತಾರೋ ಆ ಥರ ಇಂಡಿಯಾದಲ್ಲಿ ಹಾಕ್ಬೇಕು ಅನ್ಕೊಂಡ್ಬಿಟ್ಟಿದ್ದಾರೆ. ಇಂಡಿಯಾದಲ್ಲಿ ನೀವು ಪಾರ್ಕಿಂಗ್ ಚಾರ್ಜಸ್ ಹಾಕ್ಬೇಕು ಅಂತಂದ್ರೆ ಫಸ್ಟು ರೋಡ್ನ ಸರಿ ಮಾಡಿ, ಫುಟ್ಪಾತ್ ಸರಿ ಮಾಡಿ. ಫುಟ್ಪಾತ್ ಡ್ಯಾಮೇಜು, ರೋಡ್ ಡ್ಯಾಮೇಜ್ಗಳು, ಪಾತೋಳ್ಗಳು ತುಂಬಾ ಇದಾವೆ. ಫಸ್ಟ್ ಅದ್ರ ಕಡೆ ಗಮನ ಕೊಡಿ. ನೋಡಿ, ಒಂದು ಹೊಸ ಕಾರ್ನ ತಗೊಂಡಾಗ ಆ ಕಾರ್ಗೆ GST ಅಂತ ಕಟ್ಟಿಸ್ಕೊಂತಾರೆ, ರೋಡ್ ಟ್ಯಾಕ್ಸ್ ಅಂತ ಕಟ್ಟಿಸ್ತಾರೆ. ಆ ಗಾಡಿಗೆ ಹಾಕ್ಸೋಂತ ಪೆಟ್ರೋಲ್ ಡೀಸೆಲ್ಗೂ GST ಟ್ಯಾಕ್ಸ್ ಅಂತ ಕಟ್ಟಿಸ್ಕೊಂತಾರೆ. ಅಷ್ಟೇ ಅಲ್ಲ, ಈ ರೋಡಲ್ಲಿ ಓಡಾಡೋದಕ್ಕೆ ಟೋಲ್ ಟ್ಯಾಕ್ಸ್ ಅಂತಾನು ಬೇರೆ ಕಟ್ಟಿಸ್ಕೊಂತಾರೆ. ಅದರಲ್ಲೂ GST ಹಿಡಿತಾರೆ. ಪ್ರತಿಯೊಂದಕ್ಕೂ GST ಕಟ್ ಮಾಡ್ಕೊಂತಾರೆ. ಅಂತದ್ರಲ್ಲಿ ಇವಾಗ ಗಾಡಿನ ಸುಮ್ಮನೆ ತಗೊಂಡು ನಿಲ್ಸೋದಕ್ಕೂ ಇವ್ರಿಗೆ ವರ್ಷಕ್ಕೊಂದ್ಸಲ ಒಂದು ಕಾರ್ಗೆ 25,000 ರೂಪಾಯಿ ಅಷ್ಟು ಪಾರ್ಕಿಂಗ್ ಚಾರ್ಜಸ್ ಕೊಡ್ಬೇಕಂತೆ. ಇದು ಯಾವ ನ್ಯಾಯ? ಇವ್ರಿಗಿಂತ ಬ್ರಿಟಿಷ್ ಸರ್ಕಾರನೇ ಬೆಸ್ಟ್. ಅವ್ರದೇ ಪರವಾಗಿಲ್ಲ ಅಂತ ಹೇಳ್ಬೋದು. ಏನೋ ವರ್ಷಕ್ಕೊಂದ್ಸಲ ಏನೋ ಕಟ್ಬಿಟ್ರೆ ಕಂದಾಯ ಅಂತ ಅವ್ರು ಮತ್ತೆ ನಮ್ಮ ಕಡೆ ತಿರುಗೇ ನೋಡ್ತಿರ್ಲಿಲ್ಲ ಅನ್ಸುತ್ತೆ. ಇವರು ಪ್ರತಿಯೊಂದು ತಿನ್ನೋ ಊಟದಿಂದ ಹಿಡಿದು ಪ್ರತಿಯೊಂದು ವಸ್ತು ಮೇಲೂ GST ಟ್ಯಾಕ್ಸ್ ಅಂತ ಹಾಕ್ಬಿಟ್ಟು ಜನಗಳ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಇವತ್ತಿಗೂ ನೋಡಿ, ಯಶವಂತಪುರ ಬಸ್ ಸ್ಟಾಪ್ ಇಂದ ಹಿಡಿದು ಸದಾಶಿವನಗರ ಪೊಲೀಸ್ ಸ್ಟೇಷನ್ ಫ್ಲೈಓವರ್ ಅಲ್ಲಿ 3 ಗುಂಡಿ ತೋರಿಸ್ತೀನಿ ನಾನು ನಿಮ್ಗೆ. 3 ಗುಂಡಿ ಸಿಕ್ಕುತ್ತೆ. ಫಸ್ಟ್ ಆ ಗುಂಡಿನ ಮುಚ್ಚೋದ್ರ ಕಡೆ ಗಮನ ಕೊಡಿ. ಜನಗಳಿಗೆ ಒಳ್ಳೇದ್ ಮಾಡೋದ್ರ ಕಡೆ ಗಮನ ಕೊಡಿ. ನೀವು ಮೊದಲು ಎಲ್ಲೆಲ್ಲಿ ಅವಕಾಶ ಸಿಕ್ಕುತ್ತೆ ಜನರ ಹತ್ರ ದುಡ್ಡು ಮಾಡೋದಕ್ಕೆ, ದುಡ್ಡನ್ನ ವಸೂಲಿ ಮಾಡೋದಕ್ಕೆ, ಅಲ್ಲೆಲ್ಲ ಪ್ರಯತ್ನ ಪಡ್ತಾ ಇದಾರೆ ಇವರು. ಯಾವ ಜಾಗನೂ ಬಿಡ್ತಾ ಇಲ್ಲ ನೋಡಿ.